ಮನಸಾರೆ ದುಡಿದು ಮನೆಯ ಹೊಸ್ತಿಲು ದಾಟಿದ ತಕ್ಷಣ ಹೀರಿದ ನೀರಿಗೆ ದಾಹ ಆರಿದಾಗಿನ ತೃಪ್ತಿ, ಹಸಿದ ಹೊಟ್ಟೆಗೆ ರುಚಿಕಟ್ಟಾದ 2 ತುತ್ತುಗಳು ಬಿದ್ದಾಗ ಸಿಗುವ ನೆಮ್ಮದಿ, ಬೆಳಿಗ್ಗೆ ಎದ್ದ ಕೂಡಲೇ ಬಿಸಿ ಬಿಸಿ ಚಹಾನೋ ಕಾಫಿನೋ ಸವಿದಾಗ ದೊರೆಯುವ ಉತ್ಸಾಹ, ನಿದ್ದೆ ಬಯಸಿದ ದಣಿದ ದೇಹಕ್ಕೆ ಹಾಸಿದ ಹಾಸಿಗೆ ಕೈಬೀಸಿ ಕರೆದಾಗ ದಕ್ಕುವ ಆನಂದ, ಸದಾ ಸ್ವಚ್ಛತೆಯಿಂದ ಕಂಗೊಳಿಸುವ ಮನೆಯಲ್ಲಿನ ಅಚ್ಚುಕಟ್ಟತನವನ್ನು ಕಣ್ಣಾರೆ ಕಂಡಾಗ ಮನಸ್ಸಿಗಾಗುವ ಆಹ್ಲಾದ, ನಲಿಯುವ ಸಮಯದಲ್ಲಿ ಬೆರೆತು ನಗುವ ಜೀವ ಜೊತೆಯಾದಾಗ ಇಮ್ಮಡಿಸುವ ಖುಷಿ, ಕಷ್ಟದಲ್ಲಿ ಒಂದಿಷ್ಟು ಹತ್ತಿರ ಕುಳಿತು ಮುಕ್ತವಾಗಿ ಮಾತನಾಡಿದಾಗ ಸಿಗುವ ಧೈರ್ಯ, ಬೇಸರ ಆವರಿಸಿದಾಗ ಕಳೆಗುಂದಿದ ಮನವನ್ನೊಮ್ಮೆ ಅಕ್ಕರೆಯಿಂದ ನೇವರಿಸಿದಾಗ ಚಿಮ್ಮುವ ಸ್ಫೂರ್ತಿ, ಮನೆಯಲ್ಲಿ ಅಲ್ಲಲ್ಲಿ ತಡಕಾಡುವಾಗ ಕೈಗಳಿಗೆ ಬೇಕಾದ ವಸ್ತುಗಳು ಬೇಗನೆ ಸಿಕ್ಕಾಗ ಅರಳುವ ಮೊಗದಲ್ಲಿನ ಹೂನಗೆ, ಹೀಗೆ ಜೀವನದ ಕೋಷ್ಟಕದಲ್ಲಿ ತುಂಬಿರುವ ಇಂತಹ ಇಷ್ಟಪಡುವ ಸಾಕಷ್ಟುಗಳಿಗೆ ಕಾರಣವೇ ಹೆಣ್ಣು. ಅಂದದ ರಂಗೋಲಿಯಿಂದ ಅಂಗಳಕ್ಕೆ ಕಳೆ ತಂದು ಕೊಡುವ, ಮುಸುರೆ ಪಾತ್ರೆಗಳಿಗೆ ಹೊಳಪು ನೀಡುವ, ಹೊಲಸು ಬಟ್ಟೆಗಳಿಗೆ ಮೆರಗು ಕೊಡುವ, ಲಾಲನೆ ಪಾಲನೆ ಪೋಷಣೆ ಮಾಡುವ, ಉಣಿಸಿ ತಿನಿಸಿ ಬೆಳೆಸುವ, ಕಲಿಸಿ ತಿಳಿಸಿ ತಿದ್ದುವ, ಕನಸುಗಳಿಗೆ ಜೀವ ತುಂಬುವ, ನೊಂದ ಮನಗಳಿಗೆ ಸ್ಪಂದಿಸುವ, ಹಂಬಲಿಸುವ ಬೆಂಬಲಿಸುವ, ಕಾಡುವ ಕಂದಮ್ಮಗಳನ್ನು ಕಾಳಜಿಯಿಂದ ನೋಡಿಕೊಳ್ಳುವ, ನೋವುಗಳನ್ನೆಲ್ಲ ನುಂಗಿ ಅರಗಿಸಿಕೊಳ್ಳುವ, ಕುಗ್ಗಿದರೂ ಮುನ್ನುಗ್ಗಿ ನಡೆವ, ಹೊಣೆಗಾರಿಕೆಯ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ದಣಿವರಿಯದೆ ದುಡಿವ, ದುಗುಡ ದುಮ್ಮಾನಗಳಿಗೆ ಮಿಡಿವ ಏಕೈಕ ಶಕ್ತಿಯೆಂದರೆ ಮಹಿಳೆ. ಹೆಣ್ಣು ಇಲ್ಲದಿದ್ದರೆ ನಿರರ್ಥಕ ಈ ಧರೆ. ಸಾರ್ಥಕತೆಗೆ ಸ್ತ್ರೀಯೇ ಕಥಾನಾಯಕಿ. ಹನ್ನಿರದ ಮರಗಳಿರಬಹುದು, ಆದರೆ ಹೆಣ್ಣಿರದ ಜಗವನ್ನು ಊಹಿಸಲು ಅಸಾಧ್ಯ. ಮಹಿಳೆಯಿಂದಲೇ ಬದುಕು ಪರಿಪೂರ್ಣ. ಮಾಂಸದ ಹಸಿಮುದ್ದೆಗೆ ಉಸಿರು ನೀಡುವ ತಾಯಿಯಾಗಿ, ಸದಾ ಕಾಡುತ್ತಲೇ ಕೂಡಿಯಾಡುವ ಸಹೋದರಿಯಾಗಿ, ಎದೆಗೂಡಿನೊಳಗೆ ಅಡಿಯಿಟ್ಟು ಜೊತೆಗೂಡುವ ಮಡದಿಯಾಗಿ, ಮಡಿಲೊಳಗೆ ಮಲಗಿಸಿಕೊಂಡು ಮುದ್ದು ಮಾಡುವ ಅಜ್ಜಿಯಾಗಿ, ಬದುಕಿನ ದಾರಿಯಲ್ಲಿ ಸಿಗುವ ತನ್ನ ಇನ್ನಿತರ ಹಲವಾರು ಪಾತ್ರಗಳನ್ನು ಸಂಯಮದಿಂದ ಸಂಭಾಳಿಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಜಾಣ್ಮೆಯಿಂದ ನಿಭಾಯಿಸುವ ಸವಾಲಿನ ಕೆಲಸ ಮಹಿಳೆಯದ್ದು. ಇವಳಿಗೆ ಬೆಳಗಿನ ನೇಸರನಿಗಿಂತಲೂ ಅವಸರ. ಬೆಳಕು ಹರಿಯುವ ಮುನ್ನವೇ ಕಣ್ತೆರೆವ ಕಾತರ. ಮನೆಯೆಲ್ಲ ಮಲಗಿರಲು ತನ್ನ ಪಾಡಿಗೆ ತಾನೆದ್ದು ದಿನನಿತ್ಯದ ಸಕಲ ಕಾರ್ಯಗಳಲ್ಲಿ ತಪ್ಪದೇ ತೊಡಗಿಸಿಕೊಳ್ಳುವ ಅಪ್ಪಟ ಕಾಯಕಯೋಗಿ. ಇವಳ ನಿರಂತರ ದುಡಿಮೆ ನೋಡಿ ಗೋಡೆ ಗಡಿಯಾರವು ಕೂಡ ಕೆಲವೊಮ್ಮೆ ತಲೆ ತಗ್ಗಿಸುತ್ತದೆ. ಹುರುಪಿನ ತೆರೆಗಳಿಗಂತೂ ಬರವೇ ಇಲ್ಲ. ವಯಸ್ಸು ಯಾವುದೋ ಇರಲಿ, ಹುಮ್ಮಸ್ಸಿಗೆ ಕೊರತೆ ಇರುವುದಿಲ್ಲ. ಹೆಣ್ಣಿಗೆ ಹೆಣ್ಣೆ ಸರಿಸಾಟಿ, ಇವಳಿಗೆ ಇವಳೇ ಪರ್ಯಾಯ. ಬೇಸರಿಸದ ಜೀವ. ಮಮತೆ, ವಾತ್ಸಲ್ಯ, ಕಾಳಜಿ, ಪ್ರೀತಿ, ವಿಶ್ವಾಸ, ಸಹನೆ, ಕರುಣೆ, ತ್ಯಾಗಗಳ ಸಮರೂಪದ ಸಮೀಕರಣವೇ ಮಹಿಳೆ. ನೋವಾದಾಗ ಸ್ಪಂದಿಸುವ ಮಾನವೀಯತೆ, ಆಟ ತುಂಟಾಟ ಕಾಟಗಳಿಗೆಲ್ಲ ಬೇಸರಗೊಳ್ಳದ ಶಾಂತಕೊಳ್ಳದಂತಹ ಕೋಮಲ ಮನ, ನಂಬಿದ ಜೀವಗಳಿಗಾಗಿ ತನ್ನ ಇಡೀ ಜೀವನವನ್ನು ಶ್ರೀಗಂಧದಂತೆ ಸವೆಸುವ ಮನೋಭಾವ, ಎಷ್ಟೇ ಕಷ್ಟಗಳು ಎದುರಾದರೂ ತಾಳ್ಮೆಯ ತಪೋಬಲದಿಂದ ಎದುರಿಸುವ ಅಚಲ ಆತ್ಮವಿಶ್ವಾಸ, ಇವೆಲ್ಲ ಹೆಣ್ಣನ್ನು ಇನ್ನಷ್ಟು ಸುಂದರವಾಗಿ ಅನಾವರಣಗೊಳಿಸಬಲ್ಲ ಅಂಶಗಳು. ಈಕೆ ಕಷ್ಟಕ್ಕೆ ಕರಗುವ ಕರುಳು, ಬಿದ್ದಾಗ ಮೇಲೆತ್ತುವ ಬೆರಳು, ಗಾಯವಾದಾಗ ಮಮ್ಮಲ ಮರಗುವ ಹೃದಯದವಳು. ಈ ಸರ್ವಶಕ್ತಿ ಸಂಪನ್ನೆಯನ್ನು ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ಆಧರಿಸಿದ್ದಾನೆ. ಹೆಣ್ಣಿಂದಲೇ ಇಹವು, ಹೆಣ್ಣಿಂದಲೇ ಪರವು, ಹೆಣ್ಣಿಂದಲೇ ಸಕಲ ಸಂಪದವು, ಹೆಣ್ಣೊಲ್ಲದನ್ನಗಳು ಯಾರು ಸರ್ವಜ್ಞ. ಸಂಸ್ಕೃತಿ ಸಂಸ್ಕಾರದ ಪ್ರತೀಕವಾದ ಮಹಿಳೆಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನವಿದೆ. ಸಕಲ ಗುಣಗಳ ಗನಿಯಾಗಿ, ಆದರ್ಶ ಗೃಹಿಣಿಯಾಗಿ, ಮೌಲ್ಯಗಳ ಹೂಮಾಲೆಯಾಗಿ, ಸನ್ನಡತೆಯ ಕಡಲಾಗಿ, ಸದ್ವರ್ತನೆಯ ಮೂರ್ತಿಯಾಗಿ, ಸಚ್ಚಾರಿತ್ರ್ಯದ ಮಾದರಿ ಹೆಣ್ಣಾಗಿ ತನ್ನ ಅಪರೂಪದ ವ್ಯಕ್ತಿತ್ವದಿಂದಲೇ ಗೌರವಾದರಕ್ಕೆ ಪಾತ್ರಳಾಗಿದ್ದಾಳೆ. ಆದಿಶಕ್ತಿಯಾಗಿ, ಜಗಜ್ಜನನಿಯಾಗಿ, ಪ್ರಕೃತಿ ಮಾತೆಯಾಗಿ, ಹರಿವ ನದಿಯಾಗಿ, ಧರಣಿಯಾಗಿ ಕಾಣುವ ವಾತ್ಸಲ್ಯ ಸ್ವರೂಪಿಣಿ ಇವಳು. ಜಗತ್ತಿನ ಪ್ರತಿ ಸಾಮಾನ್ಯ ಮಹಿಳೆಯೂ ಕೂಡ ಸಾಧಕಳೆ. ಅವಳ ಜನ್ಮವೇ ಸಾರ್ಥಕತೆಯ ಪ್ರತೀಕ. ನಿಸ್ವಾರ್ಥ ಸೇವೆಯನ್ನೇ ಜೀವಾಳವಾಗಿಸಿಕೊಂಡು ಕೊನೆಯುಸಿರಿರುವ ತನಕ ಸಮರ್ಪಣಾ ಮನೋಭಾವದಿಂದ ಬಾಳುವ ಜೀವಕ್ಕೆ ಒಂದು ದೊಡ್ಡ ಸಲಾಂ. ಇದುವರೆಗೆ ಎನ್.ಆರ್. ಠಕ್ರಾಯಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ